ಸಿಕ್ಕಿರುವಂತೆ ಕಳ್ಳರ ಸುಳಿವು ಪೊಲೀಸರಿಗೆ ಭಾರಿ ತಲೆನೋವಾದ ಬಿಹಾರ ಮೂಲದವರು ಕಳ್ಳತನ ನಡೆಸಿರುವ ಬಗ್ಗೆ ಶಂಕೆ ಇದೆ. ಬ್ಯಾಂಕ್ ಮಾಹಿತಿ ಸೋರಿಕೆ ಮಾಡಿದವರ ಸುಳಿವಿಲ್ಲ. ಬ್ಯಾಂಕ್ ಸುತ್ತ ಪದೇ ಪದೇ ಓಡಾಡಿದವರ ಬಗ್ಗೆ ನಿಗಾ. ಉತ್ತರ ಭಾರತ ಕೆಲ ಪ್ರದೇಶಗಳಲ್ಲಿ ಕಳ್ಳರಿಗಾಗಿ ಶೋಧ ಆಗ್ತಾ ಇದೆಯಂತೆ. ನೋಡಿ, ಇದು ಓಡ್ತಿರೋದು ಕಾರಲ್ಲಿ ದುಡ್ಡು ಹಾಕೊಂಡು, ಇನ್ನೊಂದು ಟೋಲಲ್ಲಿ ಪಾಸ್ ಆಗಿದ್ದಾರೆ. ಎಲ್ಲಿ ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ತನಕ ಇದೆ. ನೆಕ್ಸ್ಟ್ ಓಕೆ, ಈ ವಿಚಾರಗಳ ಬಗ್ಗೆ ಪರಮೇಶ್ವರ್ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಅದು ಅಷ್ಟೇ, ಮಂಗಳೂರಿದು ಅಷ್ಟೇ. ಮಂಗಳೂರಿನಲ್ಲೂ ಕೂಡ 2 ಕಾರು ಉಪಯೋಗಿಸಿದ್ದಾರೆ. ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ. ಎಲ್ಲೆಲ್ಲಿಗೆ ನಮಗೆ ಮಾಹಿತಿ ಇದೆ ಅಲ್ಲಿಗೆ ಟೀಮ್ಗಳು, ಅಲ್ಲೂ ಕೂಡ ಅಷ್ಟೇ, ಬಿದರ್ದು ಅಷ್ಟೇ, ಇಲ್ಲೂ ಅಷ್ಟೇ 4-6 ಟೀಮ್ಗಳು ಹೋಗಿದ್ದಾವೆ. ಇಲ್ಲ, ಬೇರೆ ರಾಜ್ಯದವರು ಅಂಥೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ, ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೇವೆ. ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಸಿಕ್ಕಿರುವಂತೆ ಕಳ್ಳರ ಸುಳಿವು ಪೊಲೀಸರಿಗೆ ಭಾರಿ ತಲೆನೋವಾದ ಬಿಹಾರ ಮೂಲದವರು ಕಳ್ಳತನ ನಡೆಸಿರುವ ಬಗ್ಗೆ ಶಂಕೆ ಇದೆ. ಬ್ಯಾಂಕ್ ಮಾಹಿತಿ ಸೋರಿಕೆ ಮಾಡಿದವರ ಸುಳಿವಿಲ್ಲ. ಬ್ಯಾಂಕ್ ಸುತ್ತ ಪದೇ ಪದೇ ಓಡಾಡಿದವರ ಬಗ್ಗೆ ನಿಗಾ. ಉತ್ತರ ಭಾರತ ಕೆಲ ಪ್ರದೇಶಗಳಲ್ಲಿ ಕಳ್ಳರಿಗಾಗಿ ಶೋಧ ಆಗ್ತಾ ಇದೆಯಂತೆ. ನೋಡಿ, ಇದು ಓಡ್ತಿರೋದು ಕಾರಲ್ಲಿ ದುಡ್ಡು ಹಾಕೊಂಡು, ಇನ್ನೊಂದು ಟೋಲಲ್ಲಿ ಪಾಸ್ ಆಗಿದ್ದಾರೆ. ಎಲ್ಲಿ ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ತನಕ ಇದೆ. ನೆಕ್ಸ್ಟ್ ಓಕೆ, ಈ ವಿಚಾರಗಳ ಬಗ್ಗೆ ಪರಮೇಶ್ವರ್ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಅದು ಅಷ್ಟೇ, ಮಂಗಳೂರಿದು ಅಷ್ಟೇ. ಮಂಗಳೂರಿನಲ್ಲೂ ಕೂಡ 2 ಕಾರು ಉಪಯೋಗಿಸಿದ್ದಾರೆ. ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ. ಎಲ್ಲೆಲ್ಲಿಗೆ ನಮಗೆ ಮಾಹಿತಿ ಇದೆ ಅಲ್ಲಿಗೆ ಟೀಮ್ಗಳು, ಅಲ್ಲೂ ಕೂಡ ಅಷ್ಟೇ, ಬಿದರ್ದು ಅಷ್ಟೇ, ಇಲ್ಲೂ ಅಷ್ಟೇ 4-6 ಟೀಮ್ಗಳು ಹೋಗಿದ್ದಾವೆ. ಇಲ್ಲ, ಬೇರೆ ರಾಜ್ಯದವರು ಅಂಥೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ, ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೇವೆ. ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಸಿಕ್ಕಿರುವಂತೆ ಕಳ್ಳರ ಸುಳಿವು ಪೊಲೀಸರಿಗೆ ಭಾರಿ ತಲೆನೋವಾದ ಬಿಹಾರ ಮೂಲದವರು ಕಳ್ಳತನ ನಡೆಸಿರುವ ಬಗ್ಗೆ ಶಂಕೆ ಇದೆ. ಬ್ಯಾಂಕ್ ಮಾಹಿತಿ ಸೋರಿಕೆ ಮಾಡಿದವರ ಸುಳಿವಿಲ್ಲ. ಬ್ಯಾಂಕ್ ಸುತ್ತ ಪದೇ ಪದೇ ಓಡಾಡಿದವರ ಬಗ್ಗೆ ನಿಗಾ. ಉತ್ತರ ಭಾರತ ಕೆಲ ಪ್ರದೇಶಗಳಲ್ಲಿ ಕಳ್ಳರಿಗಾಗಿ ಶೋಧ ಆಗ್ತಾ ಇದೆಯಂತೆ. ನೋಡಿ, ಇದು ಓಡ್ತಿರೋದು ಕಾರಲ್ಲಿ ದುಡ್ಡು ಹಾಕೊಂಡು, ಇನ್ನೊಂದು ಟೋಲಲ್ಲಿ ಪಾಸ್ ಆಗಿದ್ದಾರೆ. ಎಲ್ಲಿ ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ತನಕ ಇದೆ. ನೆಕ್ಸ್ಟ್ ಓಕೆ, ಈ ವಿಚಾರಗಳ ಬಗ್ಗೆ ಪರಮೇಶ್ವರ್ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ
ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ, ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಅದು ಅಷ್ಟೇ, ಮಂಗಳೂರಿದು ಅಷ್ಟೇ. ಮಂಗಳೂರಿನಲ್ಲೂ ಕೂಡ 2 ಕಾರು ಉಪಯೋಗಿಸಿದ್ದಾರೆ. ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ. ಎಲ್ಲೆಲ್ಲಿಗೆ ನಮಗೆ ಮಾಹಿತಿ ಇದೆ ಅಲ್ಲಿಗೆ ಟೀಮ್ಗಳು, ಅಲ್ಲೂ ಕೂಡ ಅಷ್ಟೇ, ಬಿದರ್ದು ಅಷ್ಟೇ, ಇಲ್ಲೂ ಅಷ್ಟೇ 4-6 ಟೀಮ್ಗಳು ಹೋಗಿದ್ದಾವೆ. ಇಲ್ಲ, ಬೇರೆ ರಾಜ್ಯದವರು ಅಂಥೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ, ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೇವೆ. ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ, ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಸಿಕ್ಕಿರುವಂತೆ ಕಳ್ಳರ ಸುಳಿವು, ಪೊಲೀಸರಿಗೆ ಭಾರಿ ತಲೆನೋವಾದ ಬಿಹಾರ ಮೂಲದವರು ಕಳ್ಳತನ ನಡೆಸಿರೋ ಬಗ್ಗೆ ಶಂಕೆ ಇದೆ. ಬ್ಯಾಂಕ್ ಮಾಹಿತಿ ಸೋರಿಕೆ ಮಾಡಿದವರ ಸುಳಿವಿಲ್ಲ. ಬ್ಯಾಂಕ್ ಸುತ್ತ ಪದೇ ಪದೇ ಓಡಾಡಿದವರ ಬಗ್ಗೆ ನಿಗಾ. ಉತ್ತರ ಭಾರತ ಕೆಲ ಪ್ರದೇಶಗಳಲ್ಲಿ ಕಳ್ಳರಿಗಾಗಿ ಶೋಧ ಆಗ್ತಾ ಇದೆಯಂತೆ. ನೋಡಿ, ಇದು ಓಡ್ತಿರೋದು ಕಾರಲ್ಲಿ ದುಡ್ಡು ಹಾಕೊಂಡು, ಇನ್ನೊಂದು ಟೋಲಲ್ಲಿ ಪಾಸ್ ಆಗಿದ್ದಾರೆ. ಎಲ್ಲಿ ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ತನಕ ಇದೆ. ನೆಕ್ಸ್ಟ್ ಓಕೆ, ಈ ವಿಚಾರಗಳ ಬಗ್ಗೆ ಪರಮೇಶ್ವರ್ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ, ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಅದು ಅಷ್ಟೇ, ಮಂಗಳೂರಿದು ಅಷ್ಟೇ. ಮಂಗಳೂರಿನಲ್ಲೂ ಕೂಡ 2 ಕಾರು ಉಪಯೋಗಿಸಿದ್ದಾರೆ. ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ. ಎಲ್ಲೆಲ್ಲಿಗೆ ನಮಗೆ ಮಾಹಿತಿ ಇದೆ ಅಲ್ಲಿಗೆ ಟೀಮ್ಗಳು, ಅಲ್ಲೂ ಕೂಡ ಅಷ್ಟೇ, ಬಿದರ್ದು ಅಷ್ಟೇ, ಇಲ್ಲೂ ಅಷ್ಟೇ 4-6 ಟೀಮ್ಗಳು ಹೋಗಿದ್ದಾವೆ. ಇಲ್ಲ, ಬೇರೆ ರಾಜ್ಯದವರು ಅಂಥೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ, ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೇವೆ. ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಆದಷ್ಟು ಶೀಘ್ರವಾಗಿ.